ಎಲ್ಲ ಆ ತಾಯಿ ಕೃಪೆ, ಎಲ್ಲಮ್ಮನ ಕೃಪೆ. ಹೌದು, ಆ ತಾಯಿ ನನ್ನ ತಾಳಿ ಭಾಗ್ಯನ ಉಳಿಸ್ಕೊಟ್ಬಿಟ್ಲು. ಒಟ್ಟಿನಲ್ಲಿ ನಮ್ಮ ಶಿವರಾಜು ಕಣ್ಣು ಬಿಟ್ಟಿದ್ದು ಸಾಕ್ಷಾತ್ ಆ ಶಿವಾನೇ ಕಣ್ಣು ಬಿಟ್ಟಷ್ಟು ಖುಷಿ ಆಗ್ತಾ ಇದೆ. ಅಯ್ಯೋ, ಏನ್ ಎಲ್ರು ಮಾತಾಡ್ಕೊಂಡಿಲ್ಲ, ಖುಷಿಯಲ್ಲಿ ನಿಂತ್ಬಿಟ್ರಲ್ಲ. ಬನ್ನಿ ಎಲ್ರು ಬಾವನ್ ನೋಡಕ್ ಹೋಗೋಣ ಬನ್ನಿ. ಬನ್ನಿ. ಅಣ್ಣ, ನೀನಿಲ್ಲಿ ಅಂತಂದ್ರೆ ನಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದಿದ್ಯಾ? ಇವನೇ ಇಲ್ಲಿಗೆ ಬಂದ, ಏನಾಗಿರ್ಬೋದು? ಇಲ್ವಾ? ಮತ್ತೆ ಇಲ್ಲಿ ನಿಂತ್ಕೊಂಡೇನು ಕದ್ದು ನೋಡಕತ್ತಿ? ಬಾ. ಏಯ್ ಏಯ್ ಏ ನಾನು ಬಂದಿದ್ದು ಈ ನನ್ನ ಮಗನ್ನ ಎಳ್ಕೊಂಡು ಹೋಗಕ್ಕ. ಅಣ್ಣ, ಇವ್ರು ತುಂಬಾ ಒಳ್ಳೆಯವ್ರಣ್ಣ. ಇವರೇನೆ ಮಾವನ್ ರಕ್ತ ಕೊಟ್ಟು ಜೀವ ಉಳಿಸಿದ್ದು. ಅದೋ ನಿನ್ನ ಮಾವನ್ಗೆ ಆಕ್ಸಿಡೆಂಟ್ ಮಾಡಿಸಿದವನು ಇವನ. ನಮ್ ಬಾವನ್ನೇ ಕೊಲೆ ಮಾಡ್ತೀಯಾ? ಬಿಡು. ಬಿಡಪ್ಪ, ಸುಮ್ಮನೆ ನಿಂತ್ಕೊಳ್ಳ. ಏ ಇನ್ಸ್ಪೆಕ್ಟರ್, ನಾನು ಯಾರು ಅಂತ ಗೊತ್ತಾ ನಿಂಗೆ? ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪ ಹೊರಿಸಿ ನನ್ನ ರಾಜಕೀಯ ಭವಿಷ್ಯನ ಹಾಳು ಮಾಡಬೇಕು ಅಂತಿದೀಯಾ? ಎಷ್ಟು ಕೊಟ್ರು ವಿರೋಧ ಪಕ್ಷದವ್ರು ನಿಂಗೆ? ನೀನ್ ಯಾರು ಎಂತವನು ಅನ್ನೋದು ನನಗೆ ಬಹಳ ಚಲೋ ಗೊತ್ತೈತಿ ತಂಗವ್ವ. ಶಿವ ನಿನ್ನ ಮೇಲೆ ಆಸೆ ಪಟ್ಟು ನಿನ್ನ ಹೆಂಗಾದ್ರೂ ಮಾಡಿ ಪಡ್ಕೋಬೇಕು ಅಂತ ವಿಚಾರ ಮಾಡಿ ಶಿವಣ್ಣನ ಮುಗಿಸ್ಬಿಟ್ರೆ ಲೈನ್ ಕ್ಲಿಯರ್ ಆಕೈತಿ ಅಂತ ಹೇಳಿ ದುರಾಲೋಚನೆ ಮಾಡಿ ಶಿವಣ್ಣಗೆ ಆಕ್ಸಿಡೆಂಟ್ ಮಾಡ್ಸಣ. ಇಲ್ಲ ಇಲ್ಲ ಜೊತೆಯವರೇ, ಇವನ್ ಸುಳ್ಳು ಹೇಳ್ತಿದ್ದಾನೆ. ಏಯ್, ನಿನ್ನ ಪಿ ಆಲ್ರೆಡಿ ನನ್ನ ಕಸ್ಟಡಿ ಒಳಗದಾನ. ಸುಳ್ಳು ಯಾವುದು ಖರೆ ಯಾವುದು ಅಂತ ಅವ ಹೇಳ್ತಾನ. ಸ್ವಲ್ಪ ತಡ್ಕೋ, ನೀನು ಕರ್ಕೊಂಡು ಹೋಗೇ ಹೋಗ್ತೀನಿ. ಆದ್ರೆ
ಅದಕ್ಕಿಂತ ಮೊದಲ ನಿನ್ನ ಬಗ್ಗೆ ಹೇಳೋದು ಇನ್ನು ಬಾಕಿ ಐತಿ. ಅಷ್ಟ ಅಲ್ಲ ತಂಗ್ಯವ್ವ, ನನ್ನ ಸಂಧ್ಯಾ ಅವ್ರ ಸಾವುಗೂ ಇವನ ಕಾರಣ.